4 ದಿವಸದ ಕೆಳಗೂ ಕೂಡ ಬಂದಿದ್ದರು. ಆವಾಗ ಪ್ರತಿಭಟನೆ ಮಾಡಿ ನಾನು ಅವರ ಮನವಿನ ಸ್ವೀಕರಿಸಿದ್ದೆ. ಏನೋ ಕೆಲವು ಕುಂದುಕೊರತೆಗಳು ವಿದ್ಯಾರ್ಥಿಗಳಿಗೆ ಸಹಜವಾಗಿ ಇರುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದರಲ್ಲಿ ಅರ್ಧಕ್ಕರ್ಧ ಅವರ ಕುಂದುಕೊರತೆಗಳನ್ನ ನಾವು ಅಡ್ರೆಸ್ ಮಾಡಿದ್ದೀವಿ. ಅದಕ್ಕೆ ಪರಿಹಾರನೂ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಕೆಲವು ತೊಂದರೆಗಳು ಆಗೇ ಆಗುತ್ತೆ. ಆದರೆ ಯಾವ ತೊಂದರೆಗಳಿದ್ದಾಗಲೂ ನಾವು ನಮ್ಮ ಮುಖನ ಆ ಕಡೆ ತಿರುಗಿಸೋದಾಗಲಿ ಅವ್ರಿಗೆ ಮಾತಾಡಿಸ್ದೇ ಇರೋದಾಗಲಿ ಇದನ್ನು ಮಾಡೇ ಇಲ್ಲ. ಆದರೆ ಈ ರೀತಿ ಹೇಳ್ದೆ ಕೇಳದೆ ಬಂದು ಏನು ವಿಷಯ ಅಂತ ನಮಗೆ ಹೇಳ್ದೇನೆ ಬಂದು ನಮ್ಮ ಪಬ್ಲಿಕ್ ಪ್ರಾಪರ್ಟಿಗೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅವ್ರು ಯಾರು ವಿದ್ಯಾರ್ಥಿಗಳು ಅನ್ನೋ ಮಾಹಿತಿ ಕೂಡ ನಮಗಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ನಾನು ಕಠಿಣ ಕ್ರಮನ ಕೈಗೊಳ್ತೀನಿ. ಈ ರೀತಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಶಾಂತಿ ಕದಡಂಥ ಇದು ಘಟನೆಗಳಾಗಲಿ ಅಥವಾ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡೋ ಘಟನೆಗಳಾಗಲಿ, ಇನ್ನೊಬ್ಬರನ್ನ ಅವಮಾನ ಮಾಡೋಂಥ ಘಟನೆಗಳಾಗಲಿ, ಇದು ಯಾವುದು ಕೂಡ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಂತೂ ಆಗಲೇ ಕೂಡದು. ಇದನ್ನು ನಾನು ಖಂಡಿಸ್ತೀನಿ. ಆಮೇಲೆ ಅವರ ಬಗ್ಗೆ ಸೂಕ್ತ ಕ್ರಮಗಳನ್ನ ತಗೋತೀವಿ. ಇದಲ್ಲದೆ ಅವರ ಸಮಸ್ಯೆಗಳು ಏನು ಅನ್ನೋದನ್ನೇ ಅವರು ಇವತ್ತು ಎತ್ತಿರಲಿಲ್ಲ. ತಾವು ಬರ್ತೀವಿ ಅಂತ ಕೂಡಲ ಹೇಳಲಿಲ್ಲ. ಪ್ರತಿಭಟಿಸೋದು ಒಬ್ಬರ ಹಕ್ಕು. ಅದು ಖಂಡಿತ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದು ನನಗನ್ಸೋದು ಇದು ಯಾರೋ ಇದರ ಹಿಂದೆ ಇದ್ದಾರೆ ಕೆಲವು ಜನ. ಕುವೆಂಪು ವಿಶ್ವವಿದ್ಯಾಲಯ ಇತ್ತೀಚಿನ ದಿನಗಳಲ್ಲಿ ತುಂಬ ಮುಂದೆ ಬರ್ತಾ ಇದೆ. ನಮಗೆ ಮೊನ್ನೆ ನ್ಯಾಕ್ ಮೌಲ್ಯಮಾಪನದಲ್ಲಿ ಒಳ್ಳೆಯ ಅಂಕಗಳು ಬಂದು ನಾವಿವತ್ತು ಇಡೀ ಸ್ಟೇಟ್ ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ನಮ್ಮ ಗ್ರೇಡಲ್ಲಿ. ಇದಾಗಿ ನಮ್ಮ ಸಿಬ್ಬಂದಿ ಎಲ್ಲ ಕಷ್ಟಪಟ್ಟು ಈ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಹೆಸರು ಬರಬೇಕು ಅನ್ನೋ ಕೆಲಸದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಹೀಗಿರುವಾಗ ನಾವು ಕಂಪ್ಲೀಟ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ದೀವಿ ನಾವಿಲ್ಲಿ. ಇದಿರುವಾಗ ಯಾರೋ ಇದನ್ನೆಲ್ಲ ಸುಳ್ಳು ಆಪಾದನೆಗಳನ್ನ ನಮ್ಮ ಮೇಲೆ ತಂದು ಬೇಕಂತಲೇ ಕುವೆಂಪು ಅವರ ಹೆಸರಿಗೆ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ FIR ಮಾಡ್ತೀವಿ. ಹೌದು. ಯಾಕಂತಂದರೆ ಅವ್ರು ಯಾರೂ ನಮಗೆ ಪರಿಚಯದವರಲ್ಲ. ಅವರು ಆಮೇಲೆ ಒಂದು ವಯಲೆನ್ಸ್ನ ಮಾಡೋದು ಒಂದು ಕ್ಯಾಂಪಸ್ಸಲ್ಲಿ ಇದು ತಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಶಾಂತಿಯಿಂದ ನಾವು ಇಲ್ಲಿ ವಿದ್ಯಾಭ್ಯಾಸನ ಕಲಿಸೋದು, ಓದೋದು ಇದೆಲ್ಲ ಮಾಡಬೇಕು. ಇಂಥವ್ರು ಬಂದು ಈ ಥರ ಪ್ರತಿಭಟಿಸಿದ್ರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳಿಗೆ ಯಾವ ಥರ ಮೆಸೇಜ್ ಹೋಗುತ್ತೆ ಹೇಳಿ? ಅದರಿಂದ ನಾವೆಲ್ಲರೂ ತೀವ್ರವಾಗಿ ಇದನ್ನು ಖಂಡಿಸ್ತೀವಿ. ಖಂಡಿತ ನನ್ನ ಜೊತೆಗೆ ನನ್ನ ಎಲ್ಲ ಕುವೆಂಪು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿ ಕೂಡ ನನ್ನ ಜೊತೆಗಿದ್ದಾರೆ. ಇವತ್ತು ನಾವು ಒಗ್ಗಟ್ಟಿನಿಂದ ಇದ್ದೀವಿ. ಈ ವಿಶ್ವವಿದ್ಯಾಲಯನ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋ ಒಂದು ಛಲನ ಇಟ್ಕೊಂಡಿದ್ದೀವಿ. ಇದಕ್ಕೆ ಯಾರೂ ನಮಗೆ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಮಾತು ಪ್ರಮುಖವಾಗಿ ಹೇಳ್ತಿರೋದು ಸರ್, ಒಂದು ವಾರದ ಮುಂಚೆನೇ ಅವರಿಗೆ ಒಂದು ಇದನ್ನು ಬಗೆಹರಿಸದೆ ಹೋದರೆ ನಾವು ಹೋರಾಟ ಮಾಡ್ತೀವಿ ಅಂತ ತಿಳಿಸ್ತೀವಿ ಅಂತ ಹೇಳ್ತಾರೆ. ಯಾವ ಗಡುವು ಆ ಥರ ಕೊಡಲಿಲ್ಲ. ಅವರು ಬಂದು ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದು ಎಲ್ಲ ಸಮಸ್ಯೆಗಳಿಗೆ ಅದು ಯಾವುದಕ್ಕೂ ಒಂದು ತಿರುಳು ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು 2-3 ಸಮಸ್ಯೆಗಳು ನಿಜವಾಗ್ಲೂ ಗಂಭೀರವಾಗಿವೆ. ಅದನ್ನು ನಾವು ಅವ್ರ ಜೊತೆಗೆ ಒಂದು ಸಮಾಲೋಚನೆಯೂ ಕೂಡ ನಡೆಸ್ತೀವಿ ಇನ್ನು. ಆದರೆ ಇದಕ್ಕೆಲ್ಲ ನಾಳೆನೇ ಪರಿಹಾರ ಕೊಡಿ ಅಂತಂದರೆ ಕೊಡೋಕ್ಕಾಗಲ್ಲ. ಇದನ್ನು ಮುಖ್ಯವಾಗಿ ಹೇಳಬೇಕು ನಿಮಗೆ. ನಾನು ಕೂಡ ಮತ್ತು ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರು ಕೂಡ ನಾವೆಲ್ಲ ಮುಂಚೆಯಿಂದ ಆಗ್ತಾ ಇರೋಂಥ ಕೆಲವು ಸಮಸ್ಯೆಗಳಿದೆ. ಅದಕ್ಕೆ ನಾವು ಇವಾಗ ಪರಿಹಾರ ಕಂಡ್ಕೋತಾ ಇದ್ದೀವಿ. ಇನ್ನು ಮುಂದೆ ಪರೀಕ್ಷೆಗಳಲ್ಲಿ ವಿಳಂಬ ಆಗೋದಾಗಲಿ, ವ್ಯಾಲ್ಯೂಯೇಷನಲ್ಲಿ ವಿಳಂಬ ಆಗೋದಾಗಲಿ ಇದು ಆಗೋದಿಲ್ಲ. ಈ ಗ್ಯಾರಂಟಿನ ನಾನು ಕೊಟ್ಕೊಂಡು ಇವತ್ತು ಆ ಧೈರ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆದರೆ ಇದು ನಾಳೆನೇ ಮಾಡೋದು ಅಸಾಧ್ಯ. ಯಾಕಂದರೆ ಕೆಲವು ದೋಷಗಳಿದೆ. ಅದನ್ನೆಲ್ಲ ನಾನು ಮುಕ್ತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ದುರ್ದೈವ ನಾನು ಒಂದು ಹೇಳಲೇಬೇಕು. ಕೆಲವು ಇಲ್ಲಿಂದ ಹೊರಟೋದ ಅಧಿಕಾರಿಗಳ ಮೇಲೂ ಸ್ವಲ್ಪ ಗುಮಾನಿ ಇದೆ. ಯಾಕಂದರೆ ಇಲ್ಲಿ ಆಗಿರೋಂಥ ಲೋಪದೋಷಗಳಿಗೆ ಕೆಲವು ಕಾರಣಗಳು ಅವರಿಂದಲೂ ಆಗಿರ್ಬೋದು. ಅವರ ಹೆಸರುಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದನ್ನೆಲ್ಲ ನಾವು ಖಂಡಿತ ಮತ್ತೆ ಇವಾಗ ಅದನ್ನು ಹೊರಗೆ ತೆಗೆದು ಲೋಪದೋಷಗಳನ್ನೆಲ್ಲ ನಾವು ಸರಿಪಡಿಸೋಂಥ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಗಳನ್ನ ಇಡ್ತೀವಿ. ಅಂದರೆ ವಿಶ್ವವಿದ್ಯಾಲಯಕ್ಕೆ ಕಪ್ಪು ಚುಕ್ಕಿ ತರ ನಿಟ್ಟಿನಲ್ಲಿ ಯಾರು ಈ ಥರ ಹಿಂದೆ ಕೈವಾಡ ಇರಬಹುದು ಅಂತ ನಾನು ಹೇಳ್ತೀನಿ. ಆದರೆ
ಇಲ್ಲ, ಇದು ಯಾವ ಅಧಿಕಾರಿಗಳ ಮೇಲೂ ನಾನು ಬೊಟ್ಟು ತೋರಿಸಿ ಹೇಳೋದಿಲ್ಲ. ಆದರೆ ಅದು ತನಿಖೆ ಎಲ್ಲ ಆದ ನಂತರ ಅದು ತಾನಾಗೇ ಬಯಲಾಗುತ್ತೆ.